ವಿಜೇಂದ್ರ ಅವರ ವಿರುದ್ಧ ಬಿಜೆಪಿಯ ರೆಬಲ್ಸ್ ಟೀಮ್ ಇದೀಗ ಮತ್ತೊಂದು ಹಂತದ ಸಮರಕ್ಕೆ ಸಿದ್ಧವಾಗ್ತಾ ಇದೆ. ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರ ಮನಗೆಲ್ಲಲಿಕ್ಕೆ ಮುಂದಾಗಿದ್ದಾರೆ ರೆಬಲ್ಸ್ ಟೀಮ್. ಆದರೂ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದ್ರು ವಿಜೇಂದ್ರ ಮಾತ್ರ ಐ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲೇ ವರ್ತಿಸ್ತಿದ್ದಾರೆ. ಇವತ್ತಿನ ಬಿಜೆಪಿ ಒಳಗಿನ ಈ ಬಣ ಬಡಿದಾಟದ ಬೆಳವಣಿಗೆ ಒಂದು ವರದಿ ನಿಮ್ಮ ಮುಂದೆ. ಕುಮಾರ್ ಬಂಗಾರಪ್ಪ ಮನೆಯಲ್ಲಿ ಬಂಡೆದ್ದವರ ಸಭೆ. ಇದು ಯುದ್ಧ, ಹಿಂದೆ ಸರಿಯಲ್ಲ ಎಂದ ಯತ್ನಾಳ್. ರಾಜ್ಯ ಬಿಜೆಪಿಯ ರೆಬಲ್ಸ್ ಅಕ್ಷರಶಃ ಸಿಡಿದೆದ್ದಿದ್ದಾರೆ. ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲೇಬೇಕು ಅಂತ ಬಣ್ಣ ತೊಟ್ಟಿದ್ದಾರೆ. ಕುಮಾರ್ ಬಂಗಾರಪ್ಪ ಮನೆಯಲ್ಲಿ ಸಭೆ ಮಾಡಿದ ಬಳಿಕ ಮಾತನಾಡಿದ ಯತ್ನಾಳ್, ಇದೊಂದು ಯುದ್ಧ, ಹಿಂದೆ ಸರಿಯೋ ಮಾತೆ ಇಲ್ಲ ಅಂತ ಗುಡುಗಿದ್ದಾರೆ. ನೋಡಿ, ಕೆಲವೊಂದು ಬಹಿರಂಗವಾಗಿ ಹೇಳುವುದಿಲ್ಲ, ಎಲ್ಲ ಒಂದೇ ಮನಸ್ಸಾಗಿದೆ, ಒಂದು ನಿರ್ಣಯ ಮಾಡಿಬಿಟ್ಟಿದ್ದೀವಿ, ಡೂ ಆರ್ ಡೈ. ಇದೊಂದು ಯುದ್ಧವನ್ನ ನಾವು ಹಿಂದೆ ಸರಿ ಪ್ರಶ್ನೆ ಇಲ್ಲ. ದೆಹಲಿಯಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷ ಅಭ್ಯರ್ಥಿ ಘೋಷಣೆ. ಅಲ್ಲಿ ಎಲ್ಲ ಚರ್ಚೆ ಮಾಡ್ತೀವಿ, ಮಾಡಿ ಅಂತಿಮವಾಗಿ ಅಲ್ಲೇ ಘೋಷಣೆ ಮಾಡ್ತೀವಿ. ನಾವು ಸಂಪೂರ್ಣ ವಿರೋಧ ಇದ್ದೀವಿ. ಅವರ ಜಿಲ್ಲಾಧ್ಯಕ್ಷ ಮಾಡಿದ್ದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ. ಯಾರನ್ನು ಕೇಳದೆ ಬಿಜೆಪಿ ಜಿಲ್ಲಾಧ್ಯಕ್ಷರ ಆಯ್ಕೆ. ಸದಾನಂದ ಗೌಡ್ರನ್ನ ತಗೊಂಡ್ರ್ಯಾ, ಅಶ್ವಥ್ ನಾರಾಯಣರನ್ನ ತಗೊಂಡ್ರ್ಯಾ, ಸಿ.ಟಿ. ರವಿನ ತಗೊಂಡ್ರ್ಯಾ, ಯಾರನ್ನೂ ಇಲ್ಲ. ನಿಮ್ಗೆ ಏನ್ ಬರ್ತದ ಇಲ್ಲಿ ಸಿದ್ದೇಶ್ ಅಣ್ಣ, ಯಾರು ಮೊನ್ನೆ ಲೋಕಸಭೆಯಲ್ಲಿ ಸಿದ್ದೇಶ್ ಅಣ್ಣವ್ರ ವಿರುದ್ಧ ಇಲೆಕ್ಷನ್ ಮಾಡೋದು, ಕುಮಾರ್ ಬಂಗಾರಪ್ಪ ನೋಡ್ರಿ, ಯಾರನ್ನೂ ಕರೆದೇ ಇಲ್ಲ, ತಾನೇ ಬರೋದು, ಘೋಷಣೆ ಮಾಡೋದು. ನಾವೆಲ್ಲರೂ ಯಡಿಯೂರಪ್ಪ ಬೆಂಬಲಿಗರು. ವಿಶ್ವನಾಥ ನಮ್ ಕಡೆ ಅದಾರಿ. ವಿಶ್ವನಾಥ್ ಅವರ ನಿಷ್ಠೆ ಯಡಿಯೂರಪ್ಪಗೆ, ಮಗನಿಗೆ ಅಲ್ಲ. ವಿಶ್ವನಾಥ ನಿಷ್ಠೆ BS ಯಡಿಯೂರಪ್ಪಗೆ, ನಮ್ದು ವಿಜಯೇಂದ್ರ ಬಂದ್ರೆ ಇಲ್ಲ. ಹಿಂಗೆಲ್ಲ ಕೆಟಗರಿ ಅದವರು, ಕೆಟಗರಿ A+, ಕೆಟಗರಿ B+. ನಮಗೆ ಅಧಿಕಾರ ಕೊಡಿ, 140 ಸೀಟ್ ತರ್ತೀವಿ. ನಮ್ಮ ಶಕ್ತಿ ಬಹಳ ದೊಡ್ಡದಾಗಿದೆ. ಭಾರತೀಯ ಜನತಾ ಪಾರ್ಟಿ 140 ಸೀಟ್ ತರೋ ಶಕ್ತಿ ಇರುವಂತ ದೊಡ್ಡ ಗುಂಪು ತಯಾರಾಗಿದೆ. ಇಂಥವ್ರ ಹೇಳಿಕೆಗಳಿಗೆ ನಾವು ಉತ್ತರ ಕೊಡಲಿಕ್ಕೆ ಸಮಯವಿಲ್ಲ. ನಾನೇ ಸ್ಪರ್ಧೆ ಮಾಡ್ತೀನಿ, ನಾನೇ ಗೆಲ್ತೀನಿ. ಇಲ್ಲಪ್ಪ, ಅವ್ರು ಪ್ರಯತ್ನ ಮಾಡೋದು ತಪ್ಪು ಅಂತ ಹೆಂಗೆ ಹೇಳೋಕ್ಕಾಗತ್ತೆ? ನಮ್ಮದೊಂದು ರಾಜಕೀಯ ಪಕ್ಷ, ಆದರೆ ಒಂದು ಸಂತೋಷ ಪಡಬೇಕು, ಜಿಲ್ಲಾಧ್ಯಕ್ಷರು ವಿಚಾರದಲ್ಲೂ ಇಷ್ಟೊಂದು ಪೈಪೋಟಿ ನಡೀತಾ ಇದೆ ಅಂದರೆ ಇದು ಮೊದಲ ಬಾರಿ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೂ ಇಷ್ಟೊಂದು ಪೈಪೋಟಿ ನಡೀತಾ ಇದೆ ಅಂದರೆ ಇದು ಮೊದಲ ಬಾರಿ. ಅದು ನೀವು ಕೂಡ ಸಂತೋಷ. ಸ್ಪರ್ಧೆಗೂ ಎಳಿತೇನೆ, ರಾಜ್ಯದ ಅಧ್ಯಕ್ಷನಾಗಿ ಮುಂದುವರಿತೇನೆ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ನನಗಿದೆ. ಸ್ಪರ್ಧೆಗೂ ಎಳಿತೇನೆ, ರಾಜ್ಯದ ಅಧ್ಯಕ್ಷನಾಗಿ ಮುಂದುವರಿತೇನೆ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ನನಗಿದೆ. ಯತ್ನಾಳ್ ಟೀಮ್ ಸಿಡಿದೆದ್ದಿದೆ. ಇತ್ತೀಚೆಗೆ ರೆಬಲ್ಸ್ ಅನ್ನ ಬೆಂಬಲಿಸುವವರ ಸಂಖ್ಯೆ ಕೂಡ ಹೆಚ್ಚುತ್ತಿದೆ. ಅದು ವಿಜೇಂದ್ರಗೆ ಸಮಸ್ಯೆಯಾದ್ರೂ ಅಚ್ಚರಿ ಇಲ್ಲ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವಿಜೇಂದ್ರ ಅವರ ವಿರುದ್ಧ ಬಿಜೆಪಿಯ ರೆಬಲ್ಸ್ ಟೀಮ್ ಇದೀಗ ಮತ್ತೊಂದು ಹಂತದ ಸಮರಕ್ಕೆ ಸಿದ್ಧವಾಗ್ತಾ ಇದೆ. ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರ ಮನಗೆಲ್ಲಲಿಕ್ಕೆ ಮುಂದಾಗಿದ್ದಾರೆ ರೆಬಲ್ಸ್ ಟೀಮ್. ಆದರೂ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದ್ರು ವಿಜೇಂದ್ರ ಮಾತ್ರ ಐ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲೇ ವರ್ತಿಸ್ತಿದ್ದಾರೆ. ಇವತ್ತಿನ ಬಿಜೆಪಿ ಒಳಗಿನ ಈ ಬಣ ಬಡಿದಾಟದ ಬೆಳವಣಿಗೆ ಒಂದು ವರದಿ ನಿಮ್ಮ ಮುಂದೆ. ಕುಮಾರ್ ಬಂಗಾರಪ್ಪ ಮನೆಯಲ್ಲಿ ಬಂಡೆದ್ದವರ ಸಭೆ. ಇದು ಯುದ್ಧ, ಹಿಂದೆ ಸರಿಯಲ್ಲ ಎಂದ ಯತ್ನಾಳ್. ರಾಜ್ಯ ಬಿಜೆಪಿಯ ರೆಬಲ್ಸ್ ಅಕ್ಷರಶಃ ಸಿಡಿದೆದ್ದಿದ್ದಾರೆ. ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲೇಬೇಕು ಅಂತ ಬಣ್ಣ ತೊಟ್ಟಿದ್ದಾರೆ. ಕುಮಾರ್ ಬಂಗಾರಪ್ಪ ಮನೆಯಲ್ಲಿ ಸಭೆ ಮಾಡಿದ ಬಳಿಕ ಮಾತನಾಡಿದ ಯತ್ನಾಳ್, ಇದೊಂದು ಯುದ್ಧ, ಹಿಂದೆ ಸರಿಯೋ ಮಾತೆ ಇಲ್ಲ ಅಂತ ಗುಡುಗಿದ್ದಾರೆ. ನೋಡಿ, ಕೆಲವೊಂದು ಬಹಿರಂಗವಾಗಿ ಹೇಳುವುದಿಲ್ಲ, ಎಲ್ಲ ಒಂದೇ ಮನಸ್ಸಾಗಿದೆ, ಒಂದು ನಿರ್ಣಯ ಮಾಡಿಬಿಟ್ಟಿದ್ದೀವಿ, ಡೂ ಆರ್ ಡೈ. ಇದೊಂದು ಯುದ್ಧವನ್ನ ನಾವು ಹಿಂದೆ ಸರಿ ಪ್ರಶ್ನೆ ಇಲ್ಲ.
ದೆಹಲಿಯಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷ ಅಭ್ಯರ್ಥಿ ಘೋಷಣೆ. ಅಲ್ಲಿ ಎಲ್ಲ ಚರ್ಚೆ ಮಾಡ್ತೀವಿ, ಮಾಡಿ ಅಂತಿಮವಾಗಿ ಅಲ್ಲೇ ಘೋಷಣೆ ಮಾಡ್ತೀವಿ. ನಾವು ಸಂಪೂರ್ಣ ವಿರೋಧ ಇದ್ದೀವಿ. ಅವರ ಜಿಲ್ಲಾಧ್ಯಕ್ಷ ಮಾಡಿದ್ದಕ್ಕೆ ನಮ್ಗೆ ಒಪ್ಪಿಗೆ ಇಲ್ಲ. ಯಾರನ್ನು ಕೇಳದೆ ಬಿಜೆಪಿ ಜಿಲ್ಲಾಧ್ಯಕ್ಷರ ಆಯ್ಕೆ. ಸದಾನಂದ ಗೌಡ್ರನ್ನ ತಗೊಂಡ್ರೆ, ಅಶ್ವಥ್ ನಾರಾಯಣವ್ರನ್ನ ತಗೊಂಡ್ರೆ, ಸಿ.ಟಿ. ರವಿನ ತಗೊಂಡ್ರೆ, ಯಾರನ್ನೂ ಇಲ್ಲ. ನಿಮ್ಗೆ ಏನು ಬರ್ತದೆ ನನಗೆ ಇಲ್ಲಿ ಸಿದ್ದೇಶ್ ಅಣ್ಣ ಯಾರು ಮೊನ್ನೆ ಲೋಕಸಭೆಯಲ್ಲಿ ಸಿದ್ದೇಶ್ ಅಣ್ಣವ್ರ ವಿರುದ್ಧ ಇಲೆಕ್ಷನ್ ಮಾಡೋದು, ಇಲ್ಲಿ ಕುಮಾರ್ ಬಂಗಾರಪ್ಪ ನೋಡ್ರಿ ಯಾರನ್ನೂ ಕರೆದೇ ಇಲ್ಲ, ತಾನೇ ಬರೋದು ಘೋಷಣೆ ಮಾಡೋದು. ನಾವೆಲ್ಲರೂ ಯಡಿಯೂರಪ್ಪ ಬೆಂಬಲಿಗರು. ವಿಶ್ವನಾಥ್ ನಮ್ಮ ಕಡೆ ಅದ ರೀ. ವಿಶ್ವನಾಥ್ ಅವರ ನಿಷ್ಠೆ ಯಡಿಯೂರಪ್ಪಗೆ, ಮಗನಿಗಲ್ಲ. ಬರ್ಕೋದಾರ ನೀವು ವಿಶ್ವನಾಥ ನಿಷ್ಠೆ BS ಯಡಿಯೂರಪ್ಪಗೆ, ನಮ್ದು ವಿಜಯೇಂದ್ರ ಬಂದ್ರೆ ಇಲ್ಲ. ಹಿಂಗೆಲ್ಲ ಕೆಟಗರಿ ಅದವರು, ಕೆಟಗರಿ A+, ಕೆಟಗರಿ B+. ನಮಗೆ ಅಧಿಕಾರ ಕೊಡಿ, 140 ಸೀಟ್ ತರ್ತೀವಿ. ನಮ್ಮ ಶಕ್ತಿ ಬಹಳ ದೊಡ್ಡದಾಗಿದೆ. ಭಾರತೀಯ ಜನತಾ ಪಾರ್ಟಿ 140 ಸೀಟ್ ತರೋ ಶಕ್ತಿ ಇರುವಂಥ ದೊಡ್ಡ ಗುಂಪು ತಯಾರಾಗಿದೆ. ಇಂಥವ್ರ ಹೇಳಿಕೆಗಳಿಗೆ ನಾವು ಉತ್ತರ ಕೊಡಲಿಕ್ಕೆ ಸಮಯವಿಲ್ಲ. ನಾನೇ ಸ್ಪರ್ಧೆ ಮಾಡ್ತೀನಿ, ನಾನೇ ಗೆಲ್ತೀನಿ. ಇಲ್ಲಪ್ಪ, ಅವ್ರು ಪ್ರಯತ್ನ ಮಾಡೋದು ತಪ್ಪು ಅಂತ ಹೆಂಗೆ ಹೇಳೋಕ್ಕಾಗತ್ತೆ? ನಮ್ಮದೊಂದು ರಾಜಕೀಯ ಪಕ್ಷ, ಆದರೆ ಒಂದು ನೀವು ಸಂತೋಷ ಪಡಬೇಕು, ಜಿಲ್ಲಾಧ್ಯಕ್ಷರು ವಿಚಾರದಲ್ಲೂ ಇಷ್ಟೊಂದು ಪೈಪೋಟಿ ನಡೀತಾ ಇದೆ ಅಂದರೆ ಇದು ಮೊದಲ ಬಾರಿ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೂ ಇಷ್ಟೊಂದು ಪೈಪೋಟಿ ನಡೀತಾ ಇದೆ ಅಂದರೆ ಇದು ಮೊದಲ ಬಾರಿ. ಅದು ನೀವು ಕೂಡ ಸಂತೋಷ. ಸ್ಪರ್ಧೆಗೂ ಎಳಿತೇನೆ, ರಾಜ್ಯದ ಅಧ್ಯಕ್ಷನಾಗಿ ಮುಂದುವರಿತೇನೆ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ನನಗಿದೆ. ಸ್ಪರ್ಧೆಗೂ ಎಳಿತೇನೆ, ರಾಜ್ಯದ ಅಧ್ಯಕ್ಷನಾಗಿ ಮುಂದುವರಿತೇನೆ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ನನಗಿದೆ. ಯತ್ನಾಳ್ ಟೀಮ್ ಸಿಡಿದೆದ್ದಿದೆ. ಇತ್ತೀಚೆಗೆ ರೆಬಲ್ಸ್ ಅನ್ನ ಬೆಂಬಲಿಸುವವರ ಸಂಖ್ಯೆ ಕೂಡ ಹೆಚ್ಚುತ್ತಿದೆ. ಅದು ವಿಜಯೇಂದ್ರಗೆ ಸಮಸ್ಯೆಯಾದ್ರೂ ಅಚ್ಚರಿ ಇಲ್ಲ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವಿಜೇಂದ್ರ ಅವರ ವಿರುದ್ಧ ಬಿಜೆಪಿಯ ರೆಬಲ್ಸ್ ಟೀಮ್ ಇದೀಗ ಮತ್ತೊಂದು ಹಂತದ ಸಮರಕ್ಕೆ ಸಿದ್ಧವಾಗ್ತಾ ಇದೆ. ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರ ಮನಗೆಲ್ಲಲಿಕ್ಕೆ ಮುಂದಾಗಿದ್ದಾರೆ ರೆಬಲ್ಸ್ ಟೀಮ್. ಆದರೂ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದ್ರು ವಿಜೇಂದ್ರ ಮಾತ್ರ ಐ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲೇ ವರ್ತಿಸ್ತಿದ್ದಾರೆ. ಇವತ್ತಿನ ಬಿಜೆಪಿ ಒಳಗಿನ ಈ ಬಣ ಬಡಿದಾಟದ ಬೆಳವಣಿಗೆ ಒಂದು ವರದಿ ನಿಮ್ಮ ಮುಂದೆ. ಕುಮಾರ್ ಬಂಗಾರಪ್ಪ ಮನೆಯಲ್ಲಿ ಬಂಡೆದ್ದವರ ಸಭೆ. ಇದು ಯುದ್ಧ, ಹಿಂದೆ ಸರಿಯಲ್ಲ ಎಂದ ಯತ್ನಾಳ್. ರಾಜ್ಯ ಬಿಜೆಪಿಯ ರೆಬಲ್ಸ್ ಅಕ್ಷರಶಃ ಸಿಡಿದೆದ್ದಿದ್ದಾರೆ. ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲೇಬೇಕು ಅಂತ ಬಣ್ಣ ತೊಟ್ಟಿದ್ದಾರೆ. ಕುಮಾರ್ ಬಂಗಾರಪ್ಪ ಮನೆಯಲ್ಲಿ ಸಭೆ ಮಾಡಿದ ಬಳಿಕ ಮಾತನಾಡಿದ ಯತ್ನಾಳ್, ಇದೊಂದು ಯುದ್ಧ, ಹಿಂದೆ ಸರಿಯೋ ಮಾತೆ ಇಲ್ಲ ಅಂತ ಗುಡುಗಿದ್ದಾರೆ. ನೋಡಿ, ಕೆಲವೊಂದು ಬಹಿರಂಗವಾಗಿ ಹೇಳುವುದಿಲ್ಲ, ಎಲ್ಲ ಒಂದೇ ಮನಸ್ಸಾಗಿದೆ, ಒಂದು ನಿರ್ಣಯ ಮಾಡಿಬಿಟ್ಟಿದ್ದೀವಿ, ಡೂ ಆರ್ ಡೈ. ಇದೊಂದು ಯುದ್ಧವನ್ನ ನಾವು ಹಿಂದೆ ಸರಿ ಪ್ರಶ್ನೆ ಇಲ್ಲ. ದೆಹಲಿಯಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷ ಅಭ್ಯರ್ಥಿ ಘೋಷಣೆ. ಅಲ್ಲಿ ಎಲ್ಲ ಚರ್ಚೆ ಮಾಡ್ತೀವಿ, ಮಾಡಿ ಅಂತಿಮವಾಗಿ ಅಲ್ಲೇ ಘೋಷಣೆ ಮಾಡ್ತೀವಿ. ನಾವು ಸಂಪೂರ್ಣ ವಿರೋಧ ಇದ್ದೀವಿ. ಅವರ ಜಿಲ್ಲಾಧ್ಯಕ್ಷ ಮಾಡಿದ್ದಕ್ಕೆ ನಮ್ಗೆ ಒಪ್ಪಿಗೆ ಇಲ್ಲ. ಯಾರನ್ನು ಕೇಳದೆ ಬಿಜೆಪಿ ಜಿಲ್ಲಾಧ್ಯಕ್ಷರ ಆಯ್ಕೆ. ಸದಾನಂದ ಗೌಡ್ರನ್ನ ತಗೊಂಡ್ರೆ, ಅಶ್ವಥ್ ನಾರಾಯಣವ್ರನ್ನ ತಗೊಂಡ್ರೆ, ಸಿ.ಟಿ. ರವಿನ ತಗೊಂಡ್ರೆ, ಯಾರನ್ನೂ ಇಲ್ಲ. ನಿಮ್ಗೆ ಏನು ಬರ್ತದೆ ನನಗೆ ಇಲ್ಲಿ ಸಿದ್ದೇಶ್ ಅಣ್ಣ ಯಾರು ಮೊನ್ನೆ ಲೋಕಸಭೆಯಲ್ಲಿ ಸಿದ್ದೇಶ್ ಅಣ್ಣವ್ರ ವಿರುದ್ಧ ಇಲೆಕ್ಷನ್ ಮಾಡೋದು, ಇಲ್ಲಿ ಕುಮಾರ್ ಬಂಗಾರಪ್ಪ ನೋಡ್ರಿ ಯಾರನ್ನೂ ಕರೆದೇ ಇಲ್ಲ, ತಾನೇ ಬರೋದು ಘೋಷಣೆ ಮಾಡೋದು. ನಾವೆಲ್ಲರೂ ಯಡಿಯೂರಪ್ಪ ಬೆಂಬಲಿಗರು. ವಿಶ್ವನಾಥ್ ನಮ್ಮ ಕಡೆ ಅದ ರೀ. ವಿಶ್ವನಾಥ್ ಅವರ ನಿಷ್ಠೆ ಯಡಿಯೂರಪ್ಪಗೆ, ಮಗನಿಗಲ್ಲ. ಬರ್ಕೋದಾರ ನೀವು ವಿಶ್ವನಾಥ ನಿಷ್ಠೆ BS ಯಡಿಯೂರಪ್ಪಗೆ, ನಮ್ದು ವಿಜಯೇಂದ್ರ ಬಂದ್ರೆ ಇಲ್ಲ. ಹಿಂಗೆಲ್ಲ ಕೆಟಗರಿ ಅದವರು, ಕೆಟಗರಿ A+, ಕೆಟಗರಿ B+. ನಮಗೆ ಅಧಿಕಾರ ಕೊಡಿ, 140 ಸೀಟ್ ತರ್ತೀವಿ. ನಮ್ಮ ಶಕ್ತಿ ಬಹಳ ದೊಡ್ಡದಾಗಿದೆ. ಭಾರತೀಯ ಜನತಾ ಪಾರ್ಟಿ 140 ಸೀಟ್ ತರೋ ಶಕ್ತಿ ಇರುವಂಥ ದೊಡ್ಡ ಗುಂಪು ತಯಾರಾಗಿದೆ. ಇಂಥವ್ರ ಹೇಳಿಕೆಗಳಿಗೆ ನಾವು ಉತ್ತರ ಕೊಡಲಿಕ್ಕೆ ಸಮಯವಿಲ್ಲ.
ನಾನೇ ಸ್ಪರ್ಧೆ ಮಾಡ್ತೀನಿ, ನಾನೇ ಗೆಲ್ತೀನಿ. ಇಲ್ಲಿಯಪ್ಪ ಅವ್ರು ಪ್ರಯತ್ನ ಮಾಡೋದು ತಪ್ಪು ಅಂತ ಹೆಂಗೆ ಹೇಳೋಕ್ಕಾಗತ್ತೆ? ನಮ್ಮದೊಂದು ರಾಜಕೀಯ ಪಕ್ಷ, ಆದರೆ ಒಂದು ನೀವು ಸಂತೋಷ ಪಡಬೇಕು, ಜಿಲ್ಲಾಧ್ಯಕ್ಷರು ವಿಚಾರದಲ್ಲೂ ಇಷ್ಟೊಂದು ಪೈಪೋಟಿ ನಡೀತಾ ಇದೆ ಅಂದರೆ ಇದು ಮೊದಲ ಬಾರಿ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೂ ಇಷ್ಟೊಂದು ಪೈಪೋಟಿ ನಡೀತಾ ಇದೆ ಅಂದರೆ ಇದು ಮೊದಲ ಬಾರಿ. ಅದು ನೀವು ಕೂಡ ಸಂತೋಷ. ಸ್ಪರ್ಧೆಗೂ ಎಳಿತೇನೆ, ರಾಜ್ಯದ ಅಧ್ಯಕ್ಷನಾಗಿ ಮುಂದುವರಿತೇನೆ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ನನಗಿದೆ. ಸ್ಪರ್ಧೆಗೂ ಎಳಿತೇನೆ, ರಾಜ್ಯದ ಅಧ್ಯಕ್ಷನಾಗಿ ಮುಂದುವರಿತೇನೆ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ನನಗಿದೆ. ಯತ್ನಾಳ್ ಟೀಮ್ ಸಿಡಿದೆದ್ದಿದೆ. ಇತ್ತೀಚೆಗೆ ರೆಬಲ್ಸ್ ಅನ್ನ ಬೆಂಬಲಿಸುವವರ ಸಂಖ್ಯೆ ಕೂಡ ಹೆಚ್ಚುತ್ತಿದೆ. ಅದು ವಿಜೇಂದ್ರಗೆ ಸಮಸ್ಯೆಯಾದರೂ ಅಚ್ಚರಿ ಇಲ್ಲ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.